ಜಮೀರು ಫಸ್ಟು ಅವನು ಯಾರ ಕಡೆ ಇರ್ತಾನೆ ಅಂತ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ. ಈಗ ಡಿ ಕೆ ಶಿವಕುಮಾರ್ ನಾನೇ ಅಂತ ಹೇಳ್ತಾವ್ರಲ್ಲ. ಈ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಎಲ್ಲ ಅನೌನ್ಸ್ ಮಾಡ್ತಾವ್ರಲ್ಲ ಚನ್ನಪಟ್ಟಣದಲ್ಲಿ. ಮತ್ತು ಕಾಂಗ್ರೆಸ್ ಪಾರ್ಟಿ ಇರ್ತೈತೆ ಅನ್ನೋದು ಯಾವ ಗ್ಯಾರಂಟಿ? ಸರಿನೂ ಹಂಗೆ ಹೇಳಿದ್ರಲ್ಲ. JDS ಕಾಂಗ್ರೆಸ್ ಸರ್ಕಾರ ಇದ್ದಾಗ 5 ವರ್ಷ ಅಳ್ಳಾಡ್ಸೋಕ್ಕಾಗಲ್ಲ ಅಂದರು. ಕಾಂಗ್ರೆಸ್ಸಿಂದನೇ 14 ಜನ ಬಂದರು. ಅವಾಗೇನು ಕಡಲೆಕಾಯಿ ತಿಂತಾ ಇದ್ದಾರೆ ಇವರು? ಕಾಂಗ್ರೆಸ್ MLAಗಳಿಗೆ ಕಳೆದ 17-18 ತಿಂಗಳಲ್ಲಿ ಒಂದು ನಯ ಪೈಸೆ ಅಭಿವೃದ್ಧಿ ಕೊಟ್ಟಿಲ್ಲ. ಅವರೇ ಯೋಚನೆ ಮಾಡ್ತಾವ್ರೆ. ಈ ಸಿದ್ದರಾಮಯ್ಯನ ಜೊತೆ ಇದ್ದರೆ ನಾವು ಕೊನೆಗೆ ನಾವು ಕಡಲೆಕಾಯಿ ತಿನ್ನಬೇಕಾಗ್ತೈತೆ, ಅದು ಸಿಗಲ್ಲ, ಕಡಲೆಕಾಯಿ ಸಿಗಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಅದರಿಂದ ಈ ಸರ್ಕಾರ ದಿನನಿತ್ಯ ಇರಲ್ಲ. ಒಂದು ಸರ್ಕಾರ ಗೆದ್ದ ಮೇಲೆ ಕೊನೆ ಮೂಮೆಂಟಲ್ಲಿ ಬರಬೇಕು. 1 ತಿಂಗಳು ಇದ್ದಂಗೆ ಇದೆಲ್ಲ ಬರಬೇಕು. ಸರ್ಕಾರ ಬಿದ್ದೋತೈತೆ ಇರ್ತೈತೆ ಅಂತ. ಇನ್ನು ಈಗ ಬಂದಿದೆ. ಆಗಲೇ ದಿನ ಇದ್ದರೆ ಮುಖ್ಯಮಂತ್ರಿ ಚೇರಿಟಬಲ್ಗಳು ಮತ್ತು ಕರಪ್ಷನ್ನು, ಈ ಸರ್ಕಾರ ಬಿದ್ದೋಗ್ತೈತೆ ಅಂತ ದಿನಾ ಭವಿಷ್ಯವಾಣಿಗಳು ನುಡಿತಾನೇ ಇದ್ದಾರೆ. ಮಠಾಧೀಶಗಳು ನುಡಿತಾ ಇದ್ದಾರೆ, ಜ್ಯೋತಿಷಿಗಳು ನುಡಿತಾ ಇದ್ದಾರೆ, ರಾಜಕಾರಣಿಗಳು ನುಡಿತಾ ಇದ್ದಾರೆ. ಇಷ್ಟ್ರ ಮಧ್ಯೆನೂ ಸಿದ್ದರಾಮಯ್ಯ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ಬೇಕಪ್ಪ? ಇದುವರೆಗೂ ಸಿದ್ದರಾಮಯ್ಯನವರು 1000 ಸರಿ ಹೇಳ್ತಾರೆ ನಾನೇ ಇದ್ದೀನಿ. ಯಾವ ಮುಖ್ಯಮಂತ್ರಿನೂ ಹಿಂಗೆ ಹೇಳಿಲ್ಲ. SM ಕೃಷ್ಣ ಇದ್ದರು, ಎಂದಾದರೂ ಒಂದು ದಿನ ಹೇಳಿದಾರ ನಾನೇ ಮುಖ್ಯಮಂತ್ರಿಯಾಗಿರ್ತೀನಿ ಹಂಗೆ ಹೇಳಿಲ್ಲ. ಗಟ್ಟಿ ಇದ್ದರೆ ಯಾರು ಹೇಳಲ್ಲ. ಜೊಳ್ಳಿದ್ರೇ ದಿನ ಹೇಳ್ಕೊಬೇಕು. ಜೊಳ್ಳಿದ್ರೆ ದಿನ ಹೇಳ್ಕೊಬೇಕು, ನಾನು ಇರ್ತೀನಿ ಅಂತ. ಗಟ್ಟಿ ಇದ್ರೆ ಯಾರು ಕೇಳೋದೇ ಇಲ್ಲ. ಮಾಧ್ಯಮದವರು ಕೇಳಲ್ಲ, ವಿರೋಧ ಪಕ್ಷದವರು ಕೇಳಲ್ಲ. ಜೊಳ್ಳಿರೋದಕ್ಕೋಸ್ಕರ ಎಲ್ಲರೂ ಕೇಳ್ತಾರೆ. ಸಿದ್ದರಾಮಯ್ಯನವರ ಒಂದು ಸರ್ಕಾರದ ಆಯುಷು ಮುಗಿದೋಗ್ತಾ ಇದೆ. ಜಮೀರು ಫಸ್ಟು ಅವನು ಯಾರ ಕಡೆ ಇರ್ತಾನೆ ಅಂತ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ. ಈಗ ಡಿ ಕೆ ಶಿವಕುಮಾರ್ ನಾನೇ ಅಂತ ಹೇಳ್ತಾವ್ರಲ್ಲ. ಈ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಎಲ್ಲ ಅನೌನ್ಸ್ ಮಾಡ್ತಾವ್ರಲ್ಲ ಚನ್ನಪಟ್ಟಣದಲ್ಲಿ. ಮತ್ತು ಕಾಂಗ್ರೆಸ್ ಪಾರ್ಟಿ ಇರ್ತೈತೆ ಅನ್ನೋದು ಯಾವ ಗ್ಯಾರಂಟಿ? ಸರಿನೂ ಹಂಗೆ ಹೇಳಿದ್ರಲ್ಲ. JDS ಕಾಂಗ್ರೆಸ್ ಸರ್ಕಾರ ಇದ್ದಾಗ 5 ವರ್ಷ ಅಳ್ಳಾಡ್ಸೋಕ್ಕಾಗಲ್ಲ ಅಂದರು. ಕಾಂಗ್ರೆಸ್ಸಿಂದನೇ 14 ಜನ ಬಂದರು. ಅವಾಗೇನು ಕಡಲೆಕಾಯಿ ತಿಂತಾ ಇದ್ದಾರೆ ಇವರು? ಕಾಂಗ್ರೆಸ್ MLAಗಳಿಗೆ ಕಳೆದ 17-18 ತಿಂಗಳಲ್ಲಿ ಒಂದು ನಯ ಪೈಸೆ ಅಭಿವೃದ್ಧಿ ಕೊಟ್ಟಿಲ್ಲ. ಅವರೇ ಯೋಚನೆ ಮಾಡ್ತಾವ್ರೆ. ಈ ಸಿದ್ದರಾಮಯ್ಯನ ಜೊತೆ ಇದ್ದರೆ ನಾವು ಕೊನೆಗೆ ನಾವು ಕಡಲೆಕಾಯಿ ತಿನ್ನಬೇಕಾಗ್ತೈತೆ, ಅದು ಸಿಗಲ್ಲ, ಕಡಲೆಕಾಯಿ ಸಿಗಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಅದರಿಂದ ಈ ಸರ್ಕಾರ ದಿನನಿತ್ಯ ಇರಲ್ಲ. ಒಂದು ಸರ್ಕಾರ ಗೆದ್ದ ಮೇಲೆ ಕೊನೆ ಮೂಮೆಂಟಲ್ಲಿ ಬರಬೇಕು. 1 ತಿಂಗಳು ಇದ್ದಂಗೆ ಇದೆಲ್ಲ ಬರಬೇಕು. ಸರ್ಕಾರ ಬಿದ್ದೋತೈತೆ ಇರ್ತೈತೆ ಅಂತ. ಇನ್ನು ಈಗ ಬಂದಿದೆ. ಆಗಲೇ ದಿನ ಇದ್ದರೆ ಮುಖ್ಯಮಂತ್ರಿ ಚೇರಿಟಬಲ್ಗಳು ಮತ್ತು ಕರಪ್ಷನ್ನು, ಈ ಸರ್ಕಾರ ಬಿದ್ದೋಗ್ತೈತೆ ಅಂತ ದಿನಾ ಭವಿಷ್ಯವಾಣಿಗಳು ನುಡಿತಾನೇ ಇದ್ದಾರೆ. ಮಠಾಧೀಶಗಳು ನುಡಿತಾ ಇದ್ದಾರೆ, ಜ್ಯೋತಿಷಿಗಳು ನುಡಿತಾ ಇದ್ದಾರೆ, ರಾಜಕಾರಣಿಗಳು ನುಡಿತಾ ಇದ್ದಾರೆ. ಇಷ್ಟ್ರ ಮಧ್ಯೆನೂ ಸಿದ್ದರಾಮಯ್ಯ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ಬೇಕಪ್ಪ? ಇದುವರೆಗೂ ಸಿದ್ದರಾಮಯ್ಯನವರು 1000 ಸರಿ ಹೇಳ್ತಾರೆ ನಾನೇ ಇದ್ದೀನಿ ಯಾವ ಮುಖ್ಯಮಂತ್ರಿನೂ ಹಿಂಗೆ ಹೇಳಿಲ್ಲ. SM ಕೃಷ್ಣ ಇದ್ದರು, ಎಂದಾದರೂ ಒಂದು ದಿನ ಹೇಳಿದಾರ ನಾನೇ ಮುಖ್ಯಮಂತ್ರಿಯಾಗಿರ್ತೀನಿ ಹಂಗೆ ಹೇಳಿಲ್ಲ. ಗಟ್ಟಿ ಇದ್ದರೆ ಯಾರು ಹೇಳಲ್ಲ. ಜೊಳ್ಳಿದ್ರೇ ದಿನ ಹೇಳ್ಕೊಬೇಕು. ಜೊಳ್ಳಿದ್ರೆ ದಿನ ಹೇಳ್ಕೊಬೇಕು, ನಾನು ಇರ್ತೀನಿ ಅಂತ. ಗಟ್ಟಿ ಇದ್ರೆ ಯಾರು ಕೇಳೋದೇ ಇಲ್ಲ. ಮಾಧ್ಯಮದವರು ಕೇಳಲ್ಲ, ವಿರೋಧ ಪಕ್ಷದವರು ಕೇಳಲ್ಲ. ಜೊಳ್ಳಿರೋದಕ್ಕೋಸ್ಕರ ಎಲ್ಲರೂ ಕೇಳ್ತಾರೆ. ಸಿದ್ದರಾಮಯ್ಯನವರ ಒಂದು ಸರ್ಕಾರದ ಆಯುಷು ಮುಗಿದೋಗ್ತಾ ಇದೆ.